ಮದುವೆ ಆಗೋ ಹುಡುಗಿನ ಸಣ್ಣ ಮಾಡಕ್ಕೆ ಎಷ್ಟು ಕಷ್ಟ ಪಡ್ತಾವನೆ. ಮದುವೆ ಗಂಟ ಆಟಯ್ಯ, ಮದುವೆ ಅಂದ್ರೆ ಎಲ್ಲ ಉಲ್ಟಾ ಆಯ್ತದೆ, ನೋಡ್ತಾ ಇರೋ. ಈ ನರ್ಪೇತ್ಲ ನನ್ನನ್ ಮದ್ವೆ ಆಗೋ ಹುಡ್ಗನ್ ತರ ಕಾಣ್ತಾ ಇದ್ದಾನ. ಏನ್ರಣ ಕುಲ್ಕಿ 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 ತುಂಬಿರೋ ಈರುಳ್ಳಿ ಮೂಟೆ ತರ ಇರೋ ಇವಳು ನನ್ನ ಹೆಂಡತಿ ತರ ಕಾಣಿಸ್ತಾವಳ? ಓ ಅಲ್ವಾ? ಅಲ್ವಾನಾ? ಮತ್ ಗೊತ್ತಿಲ್ಲ ಯಾಕಯ್ಯ ಇಷ್ಟೊಂದು ಕಾಮೆಂಟ್ರಿ ಕೊಟ್ಟೆ? ಊರಿಗೆ ಬಂದ್ವಾ, ಕೆಲ್ಸ ಮುಗಿಸಿದ್ವಾ ಅಂತ ಅಮ್ಮಿಕೊಂಡು ಹೋಯ್ತಾ ಇರ್ಬೇಕು. ನಾನು ಯಾರು ಅಂತ ಗೊತ್ತಲ್ಲ. ಗೊತ್ತಿಲ್ಲಣ್ಣ, ಯಾರು ನೀನು? ಸೀನಾ ಅಲಿಯಾಸ್ ಜಿಮ್ ಸೀನಾ. ಮಾರಿಗುಡು ಹುಡುಗರು ನನ್ನನ್ನ ಮಾಸ್ ಅಂತಾರೆ, ದಾಸನ್ ಕೊಪ್ಪಲು ಹುಡುಗರು ದಾದಾ ಅಂತಾರೆ, ಕೊಳ್ಳೇಗಾಲದ ಹುಡುಗರು ನನ್ನ ಕೇಡಿ ಅಂತಾರೆ, ಸಣ್ಣನಲ್ಲಿ ಹುಡುಗರು ಸರ್ದಾರ ಅಂತಾರೆ. ಸುಮ್ನೆ ನನ್ನ ಬಗ್ಗೆ ಮಾತಾಡಿದ್ರೆ ಕುಯ್ದು ಬಿಡ್ತೀನಿ. ತಾಳೋ, ಇವಾಗ ನಾನ್ ಹೇಳ್ಬೇಕು. ನಾನು ರಶ್ಮಿ ಅಲ್ಲಿಯ ಸಾಫ್ಟ್ವೇರ್ ಹುಡ್ಗನ ಮದ್ವೆ ಆಗ್ತಾ ಇರೋ ಅರ್ಧ ಶ್ರೀಮತಿ ರಶ್ಮಿ. ನನ್ನ ಪಾನಿಪುರಿ ಅಂಗಡಿ ಅಂಕಲು ಪಾಪು ಅಂತಾರೆ, ಗೋಬಿ ಮಂಚೂರಿ ಅಂಗಡಿ ಅಂಕಲು ಗೊಂಬೆ ಅಂತಾರೆ, ಐಸ್ ಕ್ರೀಮ್ ಅಂಗಡಿ ಆಂಟಿ ಐಶ್ವರ್ಯ ರೈ ಅಂತಾರೆ. ಇಷ್ಟೆಲ್ಲ ಇರೋ ನಾನು ಈ ಪ್ಯಾರನ ಮದ್ವೆ ಆಗ್ತೀನಿ ಅಂತ ಹೆಂಗಯ್ಯ ಅನ್ಕೊಂಡೆ ನೀನು? ಬಾರೆ ಬಾರೆ ನಿಂತ್ಕಡೆ. ನಾನು ಪ್ಯಾದೆ ತರ ಇದ್ದೀನಾ? ಹೌದು. ಕೇಳಿಸ್ಕೊಳ್ರಣ, ಹೇಳ್ತೀನಿ. ಈ ಜಗತ್ತಲ್ಲಿ ಸುನಾಮಿ, ಸುಂಟ್ರು ಗಾಳಿ, ಬಿರುಗಾಳಿ ಎಲ್ಲ ಒಟ್ಟಿಗೆ ಬಂದು ಎಲ್ರು ಸರ್ವನಾಶಾಗಿ ಸತ್ತೋಗಿ ಪ್ರಪಂಚದಲ್ಲಿ ಇವಳೊಬ್ಳೇ ಹುಡುಗಿ ಅಂತ ಉಳ್ಕೊಂಡ್ರು ನಮ್ ತಾಯಣೆ. ಬೇಕಾದ್ರೆ ಆಳ್ ಬಾವಿಗೆ ಬೇಕಾದ್ರೆ ಹೋಗಿ ಬಿದ್ಬಿಡ್ತೀನಿ. ಆದ್ರೆ ಈ ಓಡಾಡೋ JCB ಮಾತ್ರ ಮದ್ವೆ ಆಗಲ್ಲ. ಒಂದ್ ವೇಳೆ ಹಂಗಾಯ್ತು ಅಂದ್ರೆ ಒಂದೇ ನನಗೆ ಆಪ್ಷನ್ನು. ಈ ಮುಸುಡಿ ಮಾತನ್ನ ಏನ್ ಕೇಳ್ತೀರಾ? ನಂಗಾಗ್ಲೇ ದೇವ್ರಂತ ಹುಡ್ಗನ್ ಜೊತೆ ಮದ್ವೆ ಫಿಕ್ಸ್ ಆಗ್ಬಿಟ್ಟಿದೆ. ಅಕಸ್ಮಾತ್ ನಂಗ್ ಆಗಿರ್ಲಿಲ್ಲ ಅಂತ ಆದ್ರೂ ಊರ್ ಜನ ಎಲ್ಲ ನಂಗ್ ಮದ್ವೆ ಆಗಿಲ್ಲ ಅಂತ ಕಿತ್ತು ತಿನ್ನಂಗ್ ಮಾತಾಡಿದ್ರು, ನನ್ ಕಂಕಣ ಬಲ ಕೂಡ್ ಬಂದಿದ್ರು, ನನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಸತ್ತೇ ಹೋಗ್ಬಿಡ್ತೀನಿ ಅಂತ ಆದ್ರು, ನಾನ್ ಕನ್ಯೆಯಾಗೆ ಸಾಯ್ತಾ ಇದ್ದೆ ಹೊರತು ಇಂಥ ನರ್ಪೇತ್ಲೆ ನನ್ ಮಗನ್ನ, ಇಂಥ ಊದಿನ ಕಡಿ ನನ್ ಮಗನ್ನ ದೇವ್ರಣ ಈ ಜನ್ಮದಲ್ಲಿ ಮದ್ವೆ ಆಗ್ತಿರ್ಲಿಲ್ಲಣ್ಣ. ಅಣ್ಣ, ಅಕ್ಕ, ನಮ್ ತಪ್ಪಾಗಿ ಹೋಯ್ತಕ್ಕ, ಬಿಟ್ಬಿಡ್ರಿ ದಯವಿಟ್ಟು. ಬಸ್ ಬರ್ಲಂದ್ರು ನಡಗಾರ ಓಡೋಗ್ಬಿಡ್ತೀವಿ ನಾವು. ಮಾರಣ ಎಂತ ಕೆಟ್ಟ ಸುದ್ದಿ ಹೇಳ್ಬಿಟ್ಟು ಹೋದ್ರಲ್ಲಪ್ಪ. ಮೊದ್ಲು ಮನೆಗೆ ಹೋಯ್ತಿದ್ದಂಗೆ ಸೋಪು ಸ್ಟ್ಯಾಂಪು ಅಷ್ಟೇಕೆ ಆಸಿಡ್ ಹಾಕೊಂಡು ಕಿವಿ ತೊಳ್ಕೋಬೇಕು. ನಾನು ಅಷ್ಟೇ. ನೀನು ನೋಡಿರೋ ಈ ಕಣ್ಣಿಗೆ ಕಳ್ಳಿ ಹಾಲನ್ನು ಹಾಕಿ, ಕಿವಿಗೆ ಪಿನಾಯಿಲ್ ಹಾಕಿ ಉಜ್ಜಿ 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 ತೊಳ್ಕೊ. ಸಾಕು, ಸುಮ್ನಿರು ಪಾರು. ನಂಗೆಲ್ಲ ಗೊತ್ತೈತೆ. ನೀನು ಮಾವ ದೂರ ಮಲ್ಕತ್ತಿರೋದ್ ನಾನ್ ಕಣ್ಣಾರೆ ನೋಡಿವ್ನಿ. ದಣಿ ದಣಿ ದಣಿ, ನಿಧಾನ ನಿಧಾನ ಕಣೋ ಛತ್ರಿ, ಏನಷ್ಟು ಅವಸರ? ವಿಷಯ ಗೈತೆ ದಣ್ಗಳೇ. ಮೊದಲು ವಿಷಯ ಏನು ಅಂತ ಹೇಳು, ಹೆಂಗಿದೆ ಅಂತ ನಾನು ಆಮೇಲೆ ಹೇಳ್ತೀನಿ. ಮಾಸ್ತಿಕೊಬ್ರು ಸೋಮೇಗೌಡ್ರನ್ನ ಭಾರತವರು ಒಂದೇ ಒಂದ್ಸಲ ನಿನ್ ಹಣೆನ ನನ್ನ ಮಾವನ್ ಪಾದಕ್ಕೆ ಸೋಕ್ಸ್ ನೋಡೋ, ನಿನ್ ಜನ್ಮ ಪಾವನಾಗೋಗುತ್ತೆ. ಯಾವ ಮುಖ ಇಟ್ಕೊಂಡು ನನ್ನ ಜೊತೆ ಮಾತಾಡಕ್ ಬಂದಿದ್ಯೋ? ವಿಷಯದ ಕಾವು ನನ್ನನ್ನು ಸುಮ್ಮನೆ ಕೂತ್ಕೊಳ್ಳೋದಕ್ಕೂ ಬಿಡ್ತಿಲ್ವಲ್ಲೋ ಛತ್ರಿ. ಪಾರ್ವತಿ ಮೊದಲು ಮದುವೆ ಮುರಿದ್ಲು, ಮದುವೆ ಮುರಿದಿದ್ದರಿಂದ ನಮ್ಮ ವ್ಯವಹಾರನ ಮುರಿದು ಬಿತ್ತು. ಈಗ ನಮ್ಮ ಸ್ನೇಹ ಸಂಬಂಧನ ಮುರಿದು ಬೀಳಿಸ್ತಿದ್ದಾಳಲ್ಲ. ಎಲ್ಲಿಗೆ ಹೋಗಿದ್ಯೋ ಪರಶು? ಏನಿಲ್ಲಪ್ಪಯ್ಯ, ಪಾರತೋಸಿ ಕೆಲಸ ಇತ್ತು, ಹೋಗಿದ್ದೆ. ಕೊಟ್ಟ ಸಾಲ ಕೇಳದೆ ಹೋಯ್ತು, ಮಾಡಿದ ಬದುಕು ನೋಡದೆ ಹೋಯ್ತು. ನಂಗೆ ಆಗಬಾರ್ದು ಪರಶು. ನೀನು ಎಲ್ಲಿ ಹೋಗಿದ್ದೆ, ಏನು ಮಾಡಿದೆ ಅಂತ ಎಲ್ಲ ನನಗೆ ಗೊತ್ತು. ನಿಜ ಹೇಳು. ಅದೇ ಪಯ್ಯ, ಸೋಮ ಸಿಕ್ಕಿದ್ದ, ಪಾಪ ನೊಂದ್ಕೊಬಿಟ್ಟವನೆ. ಕೋಳಿ ಕಳ್ಳಿ ಮನೆ ಹಣತೆ ಮಿಣಕ ಮಿಣಕ ಅಂತಿತ್ತಂತೆ. ಸ್ವಲ್ಪ ದಿವಸ ಸೋಮೇಗೌಡನಿಗೆ ಸುಮ್ಮನೆ ಇರೋದಕ್ಕೆ ಹೇಳು. ಆಮೇಲೆ ಅದೇ ಹಣತೆನ ಉರ್ಬಿ ಆರಿಸೋದು, ಇಲ್ಲ ಅದೇ ಹಣತೆಯಿಂದ ಸುಟ್ಟು ಹಾಕೋದು ಅಂತ ಯೋಚನೆ ಮಾಡೋಣ. ನಾನು ಸೋಮಂಗೆ ಸಮಾಧಾನ ಹೇಳಿ ಬಂದೀವನಿ ಅಪ್ಪಯ್ಯ.
ಆದರೆ ಕೆಲವೊಂದು ವಿಷಯ ಐತೆ, ಮದುವೆ ಆದ್ಮೇಲೆ ಮಾತಾಡಮ್ಮ. ಪ್ರಶಾಂತ ಫೋನ್ ಮಾಡ್ತಿದ್ದಾನೆ. ಹೇಳು ಮರಿ. ಸರ್, ಆಗ್ಲೇ ಫೋನ್ ಮಾಡಿದ್ದೆ, ನೀವು ಮಾತೇ ಆಡಿಲ್ಲ, ಅದಕ್ಕೆ ಮತ್ತೆ ಮಾಡಿದೆ. ನೀನು ನನಗೆ ಫೋನ್ ಮಾಡಿದ್ಯಾ? ಯಾಕೋ ರಾತ್ರಿ ಕುಡ್ದಿದ್ದು ಜಾಸ್ತಿ ಆಯ್ತಾ, ಅಥವಾ ಈ ಸ್ಪೀಟಲ್ಲಿ ಸಿಕ್ಕಾಪಟ್ಟೆ ಸೋತ್ಕೊಂಡ್ಬಿಟ್ಟಿದೀಯಾ? ಇಲ್ಲ ಸರ್, ನಿಜವಾಗ್ಲೂ ಮಾಡಿದ್ದೀನಿ. ಬೇಕಿದ್ರೆ ನೀವೇ ನೋಡಿ ಮೊಬೈಲಲ್ಲಿ. ಸರಿ, ನೋಡ್ತೀನಿ ಇರು. ಬಾಯಿ ಮುಚ್ಕೊಂಡು ನಾನು ಏಟು ಹೇಳ್ತೀನಿ, ಅದು ಕೇಳ ಮಂಜಿ.